ಭಾಷೆಯನ್ನು ಶ್ರೀಮದಾಚಾರ್ಯರು ತಾವು 3 ಸಲ ಐತಿರೇಯ ಉಪನಿಷತ್ ಭಾಷೆಯ ಪಾಠವನ್ನು ಹೇಳಿದ್ದಾರೆ. ಅದರಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಮೊದಲಿಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಭಗವಂತನ ಪಂಚರೂಪಗಳನ್ನು ನಿರೂಪಣೆ ಮಾಡಿ ತದನಂತರ ಬೃಹದಿ ಸಹಸ್ರದ ಬಗ್ಗೆ ವರ್ಣನೆಯನ್ನು ಮಾಡುತ್ತಾರೆ. ಆ ಬೃಹದಿ ಸಹಸ್ರವನ್ನು ಏಕೆ ಮಾಡಬೇಕು, ಅದರಲ್ಲಿ ಎಷ್ಟು ಛಂದಸ್ಸುಗಳು, ಎಷ್ಟು ಅಕ್ಷರಾತ್ಮಕವಾಗಿದೆ ಬೃಹದಿ ಸಹಸ್ರ ಅನ್ನೋದನ್ನು ಭಾಷೆಯಲ್ಲಿ ಶ್ರೀಮದಾಚಾರ್ಯರು ತಿಳಿಸುತ್ತಾರೆ. ತ್ವಚಾ ಅಶೀತಿ ವಿಭಿನ್ನಸ್ಯ ಶಸ್ತ್ರಸ್ಯ ಅನ್ನಕೃತಃ ವಿಷ್ಣು ತ್ವಚಾಶೀತಿ ಸ್ಯಾತ್ ಪ್ರಸಿದ್ಧಾನ್ನಮಿತಿ ಸ್ಫುಟಂ. ಈ ಬೃಹದಿ ಸಹಸ್ರ ಅನ್ನೋದೇನಾಗಿದೆ ಅಂತಂದರೆ, ಕೇವಲ ಈ ಬೃಹದಿ ಸಹಸ್ರ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಏನು ತಿಳಿಯುತ್ತದೆ, 1000 ಮಂತ್ರ ಬೃಹದಿ ಸಹಸ್ರ ಅಂತ ತಿಳಿಸಿದೆ. ಅಲ್ಲಿ ಇರೋದು ಯದ್ಯಪಿ 1000 ಮಂತ್ರ ಅಲ್ಲ, ಇಲ್ಲಿ ಸಹಸ್ರ ಶಬ್ದಕ್ಕೆ ಏನಾಗಿದೆ, ಸಹಸ್ರ ಶಬ್ದವು ಅನಂತವಾಚಿ ಅಂತ ಹೇಳಿದ್ದಾರೆ. ಸಹಸ್ರ ಶಬ್ದದಿಂದ ಅನಂತ ರೂಪಗಳನ್ನು ಅಂದರೆ ಅನಂತ ಶಬ್ದವಾಚಿ ಭಗವಂತ ಆಗಿದ್ದಾನೆ. ಆ ಕೇವಲ ಸಹಸ್ರ ಶಬ್ದಕ್ಕೆ 1000 ಅಂತ ಪರಿಗಣನೆ ಮಾಡಬಾರ್ದು, ಅನಂತವಾಗಿದೆ ಅಂತ ಪರಿಗಣನೆ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ಬೃಹದಿ ಸಹಸ್ರದಲ್ಲಿಯೂ ಕೂಡ ಕೇವಲ 1000 ಮಂತ್ರಗಳಿಲ್ಲ, ಕಿಂತು 1140 ಮಂತ್ರಗಳಿವೆ. ಇದು ಹೇಗೆ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಶ್ರೀಮದಾಚಾರ್ಯರು ತಮ್ಮ ಭಾಷೆಯಲ್ಲಿ ಉತ್ತರವನ್ನು ಕೊಡ್ತಾರೆ. ಪ್ರಥಮೇ ಪಂಚಕಾದ್ಭಾಗೆ ಸ್ಥಿತೋ ನಾರಾಯಣ ಸ್ವಯಂ ವೃತ್ರಯ ಶೀತಿಕೆ ಪೂರ್ವೆ ಗಾಯತ್ರಿ ಛಂದಾತ್ಮಕೆ. ಈ ಬೃಹತಿ ಸಹಸ್ರದಲ್ಲಿ ಅಂದರೆ ಈ ಬೃಹತಿ ಸಹಸ್ರ ಅನ್ನೋದು ಯದ್ಯಪಿ ಋಗ್ವೇದದಲ್ಲಿರುವುದನ್ನೇ ಬೃಹತಿ ಸಹಸ್ರ, ಅದನ್ನೇ ಆ ಋಗ್ವೇದದಲ್ಲಿರುವಂತಹ ಮಂತ್ರಗಳನ್ನೇ ಬೃಹತಿ ಸಹಸ್ರವನ್ನಾಗಿ ಮಾಡಿದ್ದಾರೆ ಹೊರತು ಬೃಹತಿ ಸಹಸ್ರ ಅನ್ನೋದೇ ಪ್ರತ್ಯೇಕವಾಗಿಲ್ಲ, ಕಿಂತು ಋಗ್ವೇದದಲ್ಲಿರುವಂತಹ ಮಂತ್ರವನ್ನೇ ಇಲ್ಲಿ ತಂದು ಜೋಡಣೆ ಮಾಡಿದ್ದಾರೆ. ಇದರಲ್ಲಿ ಬೃಹದಿ ಸಹಸ್ರದಲ್ಲಿ ಆ ಋಗ್ವೇದದಲ್ಲಿ ಅನೇಕ ಛಂದಸ್ಸುಗಳಿವೆ. ಅನುಷ್ಠುಪ್ ಛಂದಸ್ಸು, ಉಷ್ಣಿಕ್ ಛಂದಸ್ಸು, ಗಾಯತ್ರಿ ಇತ್ಯಾದಿ ಅನೇಕ ಛಂದಸ್ಸುಗಳಿವೆ. ಆದರೆ ಅಲ್ಲಿರುವಂತಹ ಛಂದಸ್ಸುಗಳು ಯಾವುವು ಒಂದಿಷ್ಟು, ಅದರಲ್ಲಿ 3 ಛಂದಸ್ಸನ್ನು ಮಾತ್ರ ಆರಿಸಿಕೊಂಡು ಈ ಬೃಹದಿ ಸಹಸ್ರವನ್ನು ಮಾಡಿದ್ದಾರೆ. ಯಾವ್ಯಾವ ಅಂತಂದ್ರೆ, ಒಂದು ಗಾಯತ್ರಿ ಛಂದಸ್ಸು, ಇನ್ನೊಂದು ಉಷ್ಣಿಕ್ ಛಂದಸ್ಸು, ಇನ್ನೊಂದು ಬೃಹದಿ ಛಂದಸ್ಸು ಅಂತ. ಈ ಬೃಹದಿ ಛಂದಸ್ಸು ಎಷ್ಟು, ಗಾಯತ್ರಿ ಎಷ್ಟು, ಉಷ್ಣಿಕ್ ಎಷ್ಟು ಅಂತಂದರೆ, ಗಾಯತ್ರಿ ಗೊತ್ತಿರ್ತದೆ 24 ಛಂದಸ್ಸಾತ್ಮಕವಾಗಿದೆ, ಅದು ಗಾಯತ್ರಿ ಛಂದಸ್ಸು. ಉಷ್ಣಿಕ್ ಛಂದಸ್ಸು ಎಷ್ಟಾಗಿದೆ ಅಂತಂದರೆ 28. ಈ ಬೃಹದಿ ಸಹಸ್ರವಾದ ಬೃಹದಿ ಛಂದಸ್ಸಂತೂ 36 ಛಂದಾತ್ಮಕವಾಗಿದೆ. ಇದರಲ್ಲಿ ಇನ್ನು ಮೇಲೆ ಒಂದು ಪ್ರಶ್ನೆ ಬರ್ತದೆ, ಇನ್ನು ಉಳಿಗಿ ಛಂದಸ್ಸು ಯಾಕೆ ತಗೊಳ್ಳಿಲ್ಲ, ಅವನು ತಗೋಬೋದಾಯ್ತಲ್ಲ ಅಂತಂದ್ರೆ, ಆಯಾ ಛಂದಸ್ಸುಗಳನ್ನು ಕೂಡ ನಾವೇನು ಮಾಡಬೇಕು. ಉದಾಹರಣೆಗೆ ಈಗ ಅನುಷ್ಠುಪ್ ಛಂದಸ್ಸಿದೆ, ಆ ಅನುಷ್ಠುಪ್ ಛಂದಸ್ಸು ಎಷ್ಟಾಗಿದೆ, 32 ಅಕ್ಷರದಿಂದ ಕೂಡಿದಂಥ ಅದು ಅನುಷ್ಠುಪ್ ಛಂದಸ್ಸು. ಆ ಅನುಷ್ಠುಪ್ ಛಂದಸ್ಸನ್ನು ಕೂಡ ನಾವು ಏನು ಮಾಡಬೇಕು, ಬೃಹದಿ ಛಂದಸ್ಸನ್ನಾಗೆ ಮಾಡ್ಕೋಬೇಕು. ಯಾಕೆ ಹೆಂಗೆ ಬರ್ತದೆ, ಅನುಷ್ಠುಪ್ ಛಂದಸ್ಸನ್ನು ಕೂಡ ಬೃಹದಿ ಸಹಸ್ರವನ್ನು ಬೃಹದಿ ಛಂದಸ್ಸನ್ನು ಯಾಕೆ ಮಾಡ್ಕೋಬೇಕಂತಂದ್ರೆ, ಈ ಅನುಷ್ಠುಪ್ ಛಂದಸ್ಸಿಗೆ ಅಭಿಮಾನಿಯಾದವಳು ಯಾರು, ಉಮಾದೇವಿ. ಆಕೀನಾಗಳ ಅಕೃಷ್ಣಃ ಕೇಶ ಆತ್ಮ. ಅಕೃಷ್ಣಃ ಅಂತಂದರೆ ಭಗವಂತನಿಗೆ ಪೂರ್ಣವಾಗಿ ಪ್ರತಿಮೆಗಳಾಗಿಲ್ಲ. ಯಾರು, ಅನುಷ್ಠುಪ್ ಛಂದಸ್ಸಿಗೆ ಅಭಿಮಾನಿಯಾದಂತಹ ಉಮಾದೇವಿಯು ಭಗವಂತನಿಗೆ ಪೂರ್ಣ ಪ್ರತಿಮೆಯೂ ಆಗಿಲ್ಲ. ಆದ್ದರಿಂದ ಆ ಅನುಷ್ಠುಪ್ ಛಂದಸ್ಸನ್ನು ಪ್ರತ್ಯೇಕವಾಗಿ ನಾವು ಬೃಹದಿ ಸಹಸ್ರದಲ್ಲಿ ತೆಗೆದುಕೊಂಡಿಲ್ಲ. ಇನ್ನು ಅದೇ ರೀತಿಯಾಗಿ ಬೇರೆ ಛಂದಸ್ಸುಗಳಿಗೆ ಅವರವರು ಅಭಿಮಾನಿಯಾಗಿದ್ದಾರೆ ದೇವತೆಗಳು, ಆದ್ದರಿಂದ ಅವುಗಳನ್ನು ನಾವು ಇಲ್ಲಿ ವಿಂಗಡಣೆ ಮಾಡಿಲ್ಲ. ಆದರೆ ಇನ್ನು ಅದನ್ನು ಮತ್ತು ಹಂಗಂತ ಹೇಳಿ ಆ ಛಂದಸ್ಸನ್ನು ಬಿಡ್ಲಿಕ್ಕೆ ಬರಲ್ಲ. ಆ ಛಂದಸ್ಸನ್ನು ಬೃಹದಿ ಛಂದಸ್ಸನ್ನಾಗಿ ಮಾಡ್ಕೋಬೇಕು. ಈಗ ಉದಾಹರಣೆಗೆ ಹೇಗೆ ಅಂತಂದರೆ, ಬೃಹದಿ ಛಂದಸ್ಸು ಏನಾಗಿದೆ, ಅನುಷ್ಠುಪ್ಪು 32 ಆಗಿದೆ. ಆ ಅನುಷ್ಠುಪ್ ಛಂದಸ್ಸು 32 ಈ ಅನುಷ್ಠುಪ್ ಛಂದಸ್ಸನ್ನು ಬೃಹದಿ ಸಹಸ್ರವನ್ನಾಗಿ ಮಾಡ್ಕೋಬೇಕು. ಹೇಗೆ ಅಂತಂದರೆ, ಈಗ ಉದಾಹರಣೆಗೆ ಋಗ್ವೇದ ಸಂಹಿತೆಯಲ್ಲಿ ಹೊಂದಿರುವಂತಹ ಮಂತ್ರ, ಆ ಮಂತ್ರ ಅದೇನಾಗಿದೆ, ಅನುಷ್ಠುಪ್ ಛಂದಸ್ಸಾಗಿದೆ. ಆ ಅನುಷ್ಠುಪ್ ಛಂದಸ್ಸು ಮಂತ್ರ ಅದ್ರ ಮುಂದಿನ ಮಂತ್ರವೂ ಕೂಡ ಏನಾಗಿರ್ತದೆ, ಅನುಷ್ಠುಪ್ ಛಂದಸ್ಸಾಗಿರ್ತದೆ. ಆ ಅನುಷ್ಠುಪ್ ಛಂದಸ್ಸಿನಲ್ಲಿರುವಂತಹ ಮುಂದಿನ ಮಂತ್ರದಲ್ಲಿರುವಂತಹ 4 ಅಕ್ಷರಗಳನ್ನು ವಿಂಗಡಣೆ ಮಾಡಿಕೊಂಡರೆ ಆ ಅನುಷ್ಠುಪ್ ಏನಾಗಿರ್ತದೆ, 32 ಇನ್ನು 8 4 ಎಷ್ಟು 36. 32 ಅದಕ್ಕೆ 4 ಸೇರಿಸಿದ್ರೆ ಅಷ್ಟಾಕು 36 ಆಗ್ತದೆ. ಆದರೆ ಇದು ಏನಾಯಿತು, ಅನುಷ್ಠುಪ್ಪಿಗೆ 4 ಮುಂದಿನ 4 ಮಂತ್ರದಲ್ಲಿರುವಂಥ ಅನುಷ್ಠುಪ್ ಮಂತ್ರವನ್ನೇ 4 ಇದರೊಳಗೆ ಹಾಕೊಂಡ್ಬಿಟ್ರೆ ಇದೇನಾಗ್ತದೆ, ಅನುಷ್ಠುಪ್ಪು ಕೂಡ ಏನಾಗ್ತದೆ, ಬೃಹತಿಯ ಛಂದಸ್ಸಾತ್ಮಕವಾಗ್ತದೆ. ಆದ್ದರಿಂದ ಅನುಷ್ಠುಪ್ಪನ್ನು ಕೈ ಬಿಟ್ಟಿಲ್ಲ. ಆದ್ದರಿಂದ ಅನುಷ್ಠುಪ್ಪು ಕೂಡ ಬೃಹತಿಯನ್ನಾಗಿ ವಿಂಗಡಣೆ ಮಾಡಿಕೊಂಡು ಆ ಅನುಷ್ಠುಪ್ಪು ಕೂಡ ಏನಾಗ್ತದೆ, ಬೃಹತಿಯಲ್ಲಿ ಸೇರ್ತಾ ಇರೋದ್ರಿಂದ ಈ ಬೃಹತಿ ಛಂದಸ್ಸು ಏನಾಯ್ತು, ಈಗ 36 ಆಯಿತು. ಇನ್ನು ಉಳಿದಿದ್ದೆಷ್ಟು, ಈಗ ಉಷ್ಣಿಕ್ ಉಳಿತು, ಅದು 4 ತಗೊಂಡ್ಬಿಟ್ರೆ ಇನ್ನು ಉಳಿದಿದ್ದೆಷ್ಟು 28 ಉಷ್ಣಿಕ್ ಉಳಿತು. ಅದನ್ನು ಮತ್ತೆ ನಾವು ಈ ಬೃಹದಿ ಸಹಸ್ರ ಮಾಡ್ಕೋಬೇಕಲ್ಲ ಅಂತಂದ್ರೆ, ಅದಕ್ಕೂ ಇದು ಮಾಡಬೇಕು, ಆ ಕಡೆ 6 ಈ ಕಡೆ 2 8 ಟೋಟಲ್ 8. ಇದನ್ನು ಕೂಡ ಮುಂದಿನ ಅದೇ ಉಷ್ಣಿಕ್ ಮಂತ್ರದ 8 ತಗೊಂಡು ಇದನ್ನು ಕೂಡ ಬೃಹತಿಯನ್ನು ಮಾಡಬೇಕು. ಅದೇ ರೀತಿಯಾಗಿ ಗಾಯತ್ರಿ ಛಂದಸ್ಸು ಉಳಿತು, ಅದಕ್ಕೆ ಇನ್ನೇನು ಮಾಡಬೇಕು, ಅದಕ್ಕೆ 12 ತಗೋಬೇಕು. 24 ಇಲ್ಲಿ 6 ಅಲ್ಲಿ 6 12 ಸೇರಿ ಈ ಗಾಯತ್ರಿ ಛಂದಸ್ಸನ್ನು ಕೂಡ ನಾವೇನು ಮಾಡಬೇಕು, ಬೃಹದಿ ಛಂದಸ್ಸನ್ನಾಗಿ ಮಾಡಿಕೊಂಡು 36 ಬೃಹದಿ ಛಂದಸ್ಸಾಯಿತು. ಇನ್ನು ಏನಾಯಿತು, 36 ಅಕ್ಷರಗಳು. ಒಂದು ಮಂತ್ರದಲ್ಲಿ ಏನಿರ್ತದೆ, 36 ಅಕ್ಷರಗಳು ಇರ್ತದೆ. ಅದರಲ್ಲಿ ಒಂದೊಂದು ಶಬ್ದದಿಂದಲೂ ಕೂಡ ಭಗವಂತ ಏನಾಗಿದ್ದಾನೆ, ಒಂದು ಶಬ್ದಕ್ಕೆ ಅನಂತವಾಚಿ ಅಂದರೆ ಸಹಸ್ರ ಶಬ್ದ ಅನಂತವಾಚಿ ಅಂತ ಹೇಳಿದ್ರಿಂದ ಒಂದೊಂದು ಶಬ್ದದಿಂದಲೂ ಕೂಡ ಭಗವಂತ ಅನೇಕ ರೂಪಗಳನ್ನು ತೆಗೆದುಕೊಂಡು ಆ ಬೃಹದಿ ಸಹಸ್ರದಲ್ಲಿ ಇದ್ದಾನೆ. ಇನ್ಮೇಲೆ
ಬೃಹತಿ ಛಂದಸ್ಸಿಗೆ ಅಭಿಮಾನಿ ಆದವರು ಯಾರು? ಬೃಹತಿ ಛಂದಸ್ಸನ್ನೇ ನಾವು ಬೃಹತಿ ಸಹಸ್ರ ಅಂತ ಯಾಕೆ ಕರೀದ್ರು? ಅನುಷ್ಠುಪ್ ಸಹಸ್ರ ಅಂತ ಕರಿಬೋದಾಯ್ತು, ಗಾಯತ್ರಿ ಸಹಸ್ರ ಅಂತ ಕರಿಬೋದಾಯ್ತು. ಬೃಹತಿ ಸಹಸ್ರ ಅಂತ ಯಾಕೆ ಕರೀದ್ರು ಅಂತಂದ್ರೆ ಈ ಬೃಹತಿ ಸಹಸ್ರಕ್ಕೆ, ಬೃಹತಿ ಛಂದಸ್ಸಿಗೆ ಅಭಿಮಾನಿ ಆದವರು ಯಾರು? ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರಾದರೂ ಕೂಡ ಏನಾಗಿದ್ದಾರೆ? ಭಗವಂತನಿಗೆ ಪೂರ್ಣ ಪ್ರತಿಮೆರಾಗಿದ್ದಾರೆ. ಆ ಪೂರ್ಣ ಪ್ರತಿಮೆ ಅಂದ್ರೆ ಮುಖ್ಯ ಪ್ರಾಣದೇವರಲ್ಲಿ ಭಗವಂತನ ವಿಶೇಷ ಸನ್ನಿಧಾನನೂ ಇದೆ. ಉಮಾದೇವಿಯಲ್ಲಿ ಅಷ್ಟಿಲ್ಲ, ಇಲ್ಲ ಅಂತಿಲ್ಲ, কিন্তু ವಾಯುದೇವರಲ್ಲಿ ಎಷ್ಟು ಸನ್ನಿಧಾನ ಇದೆಯೋ ಅಷ್ಟು ಸನ್ನಿಧಾನ ಎಲ್ಲಿಲ್ಲ, ಉಮಾದೇವಿಯಲ್ಲಿ ಇಲ್ಲ. ಆದ್ದರಿಂದ ಈ ಬೃಹತಿ ಛಂದಸ್ಸಿಗೆ ಅಭಿಮಾನಿ ಅಂತ ಮುಖ್ಯ ಪ್ರಾಣದೇವರು ಇದಕ್ಕೆ ಅಭಿಮಾನಿ ಆಗ್ತಾ ಇರೋದ್ರಿಂದ ನಾವು ಬೃಹತಿ ಸಹಸ್ರಕ್ಕೆ ಏನಂತ ಕರೆದೀವಿ? ಬೃಹತಿ ಸಹಸ್ರ ಅಂತ ಕರೆದೀವಿ ಹೊರತು ಅನುಷ್ಠುಪ್ ಸಹಸ್ರ ಅಂತ ಕರೆದಿಲ್ಲ. ಇದ್ರ ಮೇಲೆ ನಾವೇನು ಹೇಳಿದ್ವಿ? 1140 ಮಂತ್ರ ಇದೆ ಅಂತ ಹೇಳಿದ್ವಿ. ಈ 1140 ಮಂತ್ರವನ್ನು ಹೇಗೆ ತೆಗೆದುಕೊಳ್ಳಬೇಕು ಅಂತಂದ್ರೆ ಅದು ಶ್ರೀಮದಾಚಾರ್ಯ ಹೇಳ್ತಾರೆ, ತೃಚ ಅಶೀತಿ ವಿಭಿನ್ನಸ್ಯ ಶಸ್ತ್ರಸ್ಯ ಅನ್ನತ್ವ ಹೇಳ್ತಾ. ಶಸ್ತ್ರ ಅಂದ್ರೆ ಈಗ ಶಸ್ತ್ರಚಿಕಿತ್ಸೆ ಮಾಡ್ತಾರೆ, ಹೇಗೆ ಶಸ್ತ್ರ ಅಂತೇಳಿ ಕಟ್ ಮಾಡೋದು, ಅದೇ ರೀತಿಯಾಗಿ ಇಷ್ಟು ಅಕ್ಷರಗಳನ್ನು ಕಟ್ಟು ಅಂದ್ರೆ ಜೋಡಣೆ ಮಾಡಿಕೊಂಡು ಈ ಬೃಹತಿ ಶಾಸ್ತ್ರವನ್ನು ಮಾಡಬೇಕು. ಈ ಉದಾಹರಣೆಗೆ ಮೊದಲಿಗೆ ಅಶೀತಿ ಅಂತಂದ್ರೆ ತೃಚ ಅಶೀತಿ ಅಂತಂದ್ರೆ 80ರ 3, 80 ಎಷ್ಟಾಗ್ತದೆ? 240 ಆಗ್ತದೆ. 240 ಆಯ್ತು. ಈಗ ಇದು ಏನಾಯ್ತು? ಒಂದು ಗುಂಪಾಯ್ತು. ಹಿಂಗ 240ರ 3 ಗುಂಪು ಮಾಡ್ಕೋಬೇಕು. 240, 240, 240, 720. ಇದು ಏನಾಯ್ತು? ಬೃಹತಿ ಸಹಸ್ರ ಆಯ್ತು. ಈಗ ಎಷ್ಟಾಯ್ತು? ಕೇವಲ 720 ಆಯ್ತು. ನಾವು ಹೇಳಿದಾದ್ರೂ ಕೂಡ 1140 ಅಲ್ಲ. ಇದನ್ನ ಎಲ್ಲಿ ತಗೋಬೇಕಂತಂದ್ರೆ ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಪ್ರಥಮೆ ಪಂಚಕಾರ್ಭಾಗೆ ಪೂರ್ವ ಸ್ಥಿತಃ ನಾರಾಯಣ ಸ್ವಯಂ. ಈ 3ರ ಮೊದಲಿಗೆ ಏನಿದೆಲ್ಲ, ಈ 3ಅನ್ನು ಬಿಟ್ಟು ನಡುವಿಂದು ಗಾಯತ್ರಿ ಉಷ್ಣಿ ಬೃಹತಿ ಬಿಟ್ಟು ಮೊದಲಿಗೆ ಏನು ಛಂದಸ್ಸಿದೆಯಲ್ಲ ಆ ಛಂದಸ್ಸಿನಲ್ಲಿ ಎಷ್ಟು? 210 ಮಂತ್ರ. 210 ಎಷ್ಟಾಯ್ತು? 1140 ಆಯ್ತು. ಪ್ರಥಮೆ ಪಂಚಕಾರ್ಭಾಗೆ ಅಂದ್ರೆ 3, ಆ 3ರ ಇರುವಂತಹ ಮೊದಲಿಗೆ 210 ಮಂತ್ರ, ಕಡಿದು ಈ 3ರ ಕಡಿದೇನದಲ್ಲ ಅಲ್ಲಿ 210 ಮಂತ್ರ, ಮೊದಲಿಗೆ 210 ಮಂತ್ರ, ಕಡಿಗೆ 210 ಮಂತ್ರ, ಎಲ್ಲ ಸೇರಿ ಟೋಟಲ್ ಎಷ್ಟಾಯ್ತು? 1140 ಮಂತ್ರ ಬೃಹತಿ ಛಂದಸ್ಸ ಆಯ್ತು. ಆದ್ದರಿಂದ ಇದನ್ನು ನಾವೇನು ಮಾಡಬೇಕು ಅಂತಂದ್ರೆ ಬೃಹತಿ ಛಂದಸ್ಸಂತೆ ವಿಂಗಡಣೆ ಮಾಡಬೇಕು. ಆಮೇಲೆ ಇದ್ರ ಮೇಲೆ ಬೃಹತಿ ಛಂದಸ್ ಅಂತ ಹೇಳಿ ವಿಂಗಡಣೆ ಮಾಡಬೇಕು. ಬೃಹತಿ ಗಾಯತ್ರಿ ಬೃಹತಿ ಪ್ರಥಮೆ ಪಂಚಕಾರ್ಭಾಗೆ ಸ್ಥಿತೋ ನಾರಾಯಣ ಸ್ವಯಂ ಋತ್ರಯಾಶೀತಿಗೆ ಪೂರ್ವೆ ಗಾಯತ್ರಿ ಛಂದ ಆತ್ಮಿಕೆ ವಾಸುದೇವ ಸ್ಥಿತೋ ನಿತ್ಯಂ ಮೃಗಶೀತಿ ತ್ರಯ ಯಥಾ ವಾಸುದೇವ ಸ್ಥಿತೋ ನಿತ್ಯಂ ಮೃಗಶೀತಿ ತ್ರಯ ಯಥಾ ದ್ವಿತೀಯೇ ಬೃಹತಿ ಛಂದಸಿ ಅಸೋ ಸಂಕರ್ಷಣ ಸ್ಥಿತಃ. ಮೊದಲನೇ ಛಂದಸ್ಸಿನಲ್ಲಿ ನಾರಾಯಣ, ಎರಡನೇ ಛಂದಸ್ಸಿನಲ್ಲಿ ವಾಸುದೇವ, ಮೂರನೇ ಛಂದಸ್ಸಿನಲ್ಲಿ ಸಂಕರ್ಷಣ. ಯಸ್ಯಾವೇಶ ಬಲೇನೇವ ಜೀವ ಸಂಕರ್ಷಣ ಪರಃ ಪೃಥ್ವೀಂ ವಿಭರತಿ ಸ್ತುತಂ ತತ್ಪ್ರಸಾದಾತ್ತ ವೈಭವ ಅಂತ ಹೇಳಿದ್ದಾರೆ. ಆ ಸಂಕರ್ಷಣ ರೂಪಿ ಅಂತಹ ಭಗವಂತ ಮೂರನೇ ಛಂದಸ್ಸಿನಲ್ಲಿ ಇದ್ದು ಆಮೇಲೆ ಪ್ರದ್ಯುಮ್ನ ಇತ್ಯಾದಿಗಳನ್ನು ಅಲ್ಲಿ ವಿಂಗಡಣೆ ಮಾಡ್ಕೋಬೇಕು. ಅವರ ಅನಂತರದಲ್ಲಿ ಎಲ್ಲ ಭಗವಂತನ ರೂಪಗಳಿಗೆ ಅಭೇದನೆ, ಆದರೆ ಮುಖ್ಯವಾಗಿ ಮೂರು ಭಗವಂತನ ರೂಪಗಳ ವಾಚ್ಯ. ಅನಂತರದಲ್ಲಿ ಇವರನ್ನು ಸೇರಿಸಿಕೊಂಡು 1140 ಮಂತ್ರಗಳಿಂದ ಕೂಡಿರುವಂತಹ ಈ ಬೃಹತಿ ಸಹಸ್ರವನ್ನು ಈ ರೀತಿಯಾಗಿ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನು ಶಂಸನೆ ಮಾಡಬೇಕು. ಮತ್ತು ಈ ಬೃಹತಿ ಸಹಸ್ರದಲ್ಲಿ ಒಂದು ಏನಿರುತ್ತಲ್ಲ 1ನೇ ಮಂತ್ರ, ಆ ಮಂತ್ರದಲ್ಲಿಯೂ ಕೂಡ ಅಲ್ಲಿ ಏನಾಗಿದೆ? ವಿಶ್ವಾದಿ ರೂಪಗಳು ಆಚೆಗಿದೆ. ವಿಷ್ಣು ಸಹಸ್ರನಾಮದಲ್ಲಿ ಏನು ಬರ್ತಾರೆ? ವಿಶ್ವಂ ವಿಷ್ಣು ವಷಟ್ಕಾರಣ ಅಂತ ಹೇಳಿದಿಲ್ಲ. ವಿಶ್ವಂ ಅನ್ನೋದು 1ನೇ ಮಂತ್ರಕ್ಕೆ, ಆ ವಿಶ್ವಂ ಅನ್ನೋ ಶಬ್ದಕ್ಕೆ ಅನೇಕ ಶಬ್ದ ವಾಚ್ಯವಾಗಿದೆ. ಆದ್ದರಿಂದ ಆ ವಿಶ್ವಾದಿ ರೂಪಗಳನ್ನು ಆ ಬೃಹತಿ ಸಹಸ್ರದಲ್ಲಿ ಇಟ್ಟುಕೊಂಡು ಆ ಬೃಹತಿ ಸಹಸ್ರವನ್ನು ನಾವಿಲ್ಲಿ ಏನು ಮಾಡಬೇಕು? ಶಂಸನೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ಇದ್ರ ಮೇಲೆ ಇನ್ನೊಂದು ಇದರಲ್ಲಿ ಹೇಳ್ತಾರೆ, ಭಗವಂತನ ರೂಪಗಳನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ಇಲ್ಲಿ ಛಾಂದೋಗ್ಯ ಉಪನಿಷತ್ ಭಾಷೆಯಲ್ಲಿ ಭಗವಂತನ ರೂಪಗಳನ್ನು ವರ್ಣನೆ ಮಾಡ್ತಾರೆ. ನಾವು ಬೆಳಗ್ಗಿಂತ ರಾತ್ರಿ ತನಕ ಏನು ಮಾಡ್ತೀವಲ್ಲ, ಆ ಮಾಡುವಂತಹ ಕಾರ್ಯಗಳಲ್ಲಿ ಯಾವ್ಯಾವ ಭಗವಂತನ ರೂಪ ಎಲ್ಲಿ ಎಷ್ಟು ಸಮಯದಲ್ಲಿ ಇರ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ವಿಂಗಡಣೆ ಮಾಡ್ತಾರೆ. ಮೊದಲಿಗೆ ಅತ್ಯುದೃಕ್ತ ವಿದೋಷ ಸತ್ಸ್ಕಮಃ ಜ್ಞಾನೇಕ ದಾನ ಪ್ರಭಾ ಸರ್ವ ಪ್ರಾಭವ ಶಕ್ತಿ ಭೋಗ ಬಲಸತ್ ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತಾ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷವನ್ನು ಕೊಡುವಂತಹ ಭಗವಂತ ಮತ್ತು ಎಲ್ಲ ಗುಣಗಳಿಂದಲೂ ಕೂಡ ಪರಿಪೂರ್ಣನಾದಂತಹ ಭಗವಂತನಿಗೆ ನಮಸ್ಕಾರ ಮಾಡಿ ಶ್ರೀಮದಾಚಾರ್ಯರು ಮಂಗಳಾಚರಣೆಯನ್ನು ಮಾಡಿ ಮುಂದೆ ಪ್ರಾರಂಭವನ್ನು ಭಾಷೆ ಬರೆತಾ ಇದ್ದಾರೆ. ಅದರಲ್ಲಿ 2ನೇ ಅಧ್ಯಾಯದ ಒಂದು ಮಂತ್ರ ಆ ಭಗವಂತನ 7 ರೂಪಗಳನ್ನು ವರ್ಣನೆ ಮಾಡ್ತಾರೆ. ಮೊದಲಿಗೆ ಭಗವಂತನ 2ನೇ ಅಧ್ಯಾಯದ ಪ್ರಾರಂಭದಲ್ಲಿ ಮೊದಲಿಗೆ ಭಗವಂತನ ಕೇವಲ 5 ರೂಪಗಳನ್ನು ವರ್ಣನೆ ಮಾಡ್ತಾರೆ. ಎಲ್ಲೆಲ್ಲಿ ಋತುಗಳಲ್ಲಿ ಮತ್ತು ಮಾಸಗಳಲ್ಲಿ ಇತ್ಯಾದಿ ಅನೇಕಗಳನ್ನು ಸಂವತ್ಸರ ಇತ್ಯಾದಿಗಳನ್ನು ಹೇಳ್ತಾರೆ. ಋತುಷು ಪಂಚವಿಧವನ್ನು ಸಾಮೋಪಾಸಿತ, ಋತುವಿನಲ್ಲಿ ಪಂಚವಿಧ ನಾಮಕನಾದಂತಹ ಭಗವಂತನಲ್ಲಿ ಸಾಮ ಅಂದ್ರೆ ಉದ್ಗೀತ ಸಾಮವನ್ನು ಉಪಾಸನೆ ಮಾಡಬೇಕು. ಉದ್ಗೀತ ಅಂದ್ರೆ ಉಚ್ಚೈಹಿ ಗಿರಿಯತ್ವ ಉದ್ಗೀತ ಅಂತ ಎಲ್ಲರಿಂದಲೂ ಕೂಡ ಉತ್ಕೃಷ್ಟನಾಗಿ ಸ್ತುತ್ಯನಾದದ್ದರಿಂದ ಭಗವಂತನಿಗೆ ಉದ್ಗೀತ ಅಂತ ಕರೀತಾರೆ.
ಅದರಲ್ಲಿ ವಸಂತೋ ಹಿಂಕಾರ, ವಸಂತ ಋತುವಿನಲ್ಲಿ ಯಾರಿರ್ತಾರೆ ಹಿಂಕಾರ, ಹಿಂ ಕುರುವಂತಿ ಇತಿ ಹಿಂಕಾರ, ಭಗವಂತ ಹಿಂಕಾರ ನಾಮಕನಂತ ಪ್ರದ್ಯುಮ್ನ ವಸಂತ ಋತುವಿನಲ್ಲಿ ಇರ್ತಾನೆ. ವಸಂತೋ ಹಿಂಕಾರ. ಗ್ರೀಷ್ಮ ಪ್ರಸ್ತಾವ, ಗ್ರೀಷ್ಮ ಋತುವಿನಲ್ಲಿ ಪ್ರಸ್ತಾವ ಶಬ್ದವಾಚನ ಅಂತ ವಾಸುದೇವ ಇರ್ತಾನೆ. ಗ್ರೀಷ್ಮ ಪ್ರಸ್ತಾವ. ವರ್ಷ ಉದ್ಗೀತ, ವರ್ಷ ಋತುವಿನಲ್ಲಿ ಉದ್ಗೀತ ನಾಮಕನ ಅಂತ ನಾರಾಯಣ ಇರ್ತಾನ. ಶರತ್ ಪ್ರತಿಹಾರ, ಶರತ್ ಋತುವಿನಲ್ಲಿ ಯಾರಿರ್ತ ಪ್ರತಿಹಾರ ನಾಮಕನ ಅಂತ ಅನಿರುದ್ಧ ಇರ್ತಾನ. ಹೇಮಂತೋ ನಿಧನಂ, ಹೇಮಂತ ಋತುವಿನಲ್ಲಿ ನಿಧನ ನಾಮಕನ ಅಂತ ಸಂಕರ್ಷಣ ಇರ್ತಾನೆ. ಇವರಿಗೆ ಹಿಂಕಾರ ಇತ್ಯಾದಿಗಳನ್ನು ಯಾಕೆ ಕರೀದಾರ ಹೇಳಿದರು. ಹಿಂಕಾರ ಅಂತಂದ್ರೆ ಹಿಂದೆ ಇಲ್ಲದೇ ಇರುವಂತಹ ಜಗತ್ತನ್ನು ಅಂದ್ರೆ ಇರುತ್ತೆ, ಆ ಪ್ರಳಯ ಕಾಲದಲ್ಲಿ ನಾಶವಾಗಿರುತ್ತೆ, ಆ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಆದ್ದರಿಂದ ಹಿ ಅಂತಂದ್ರೆ ಆಶ್ಚರ್ಯ ಅಂತ ಹೇಳಿದ. ಆದ್ದರಿಂದ ಪೃಥ್ವಿ ನಾಮಕನಂತಹ ಪ್ರದ್ಯುಮ್ನ ಹಿಂಕಾರ ಅಂತ ಕರೆಸ್ಕೊಳ್ತಾನೆ. ಹಿಂಕಾರ. ಆಮೇಲೆ ಪ್ರಸ್ತಾವ, ಎಲ್ಲ ರೂಪಗಳಲ್ಲಿಯೂ ಕೂಡ ಮೊದಲಿಗೆ ರೂಪ ಬಂದಿದ್ದಾದರೂ ಪ್ರಥಮ ಅವತಾರ ರೂಪತ್ವ ವಾಸುದೇವ ಪರಪುಮಾನ್ ಅಂತ ಹೇಳಿದ್ರು. ಎಲ್ಲ ರೂಪಗಳಲ್ಲಿ ಮೊದಲನೇ ರೂಪ ಬಂದಿದ್ದಾದರೂ ವಾಸುದೇವ ರೂಪ, ಆದ್ದರಿಂದ ಅದೇನು ಕರೆಸ್ಕೊಳ್ತದ ಪ್ರಸ್ತಾವ ಅಂತ ಕರೆಸ್ಕೊಳ್ತದ. ಪ್ರಸ್ತಾವ. ಆಮೇಲೆ ಉದ್ಗೀತ, ಉದ್ಗೀತ ಅಂತಂದ್ರೆ ಉಚ್ಚೈಹಿಗೇಯತ್ವ ಸರ್ವಸ್ಥಾನತ್ವ ಉಚ್ಚೋದ್ಗೀತಂ ಭಗವಂತಂ ಉಪಾಸೀತ ಅಂತ ಹೇಳಿದ್ರು. ಇನ್ನು ಪ್ರತಿಹಾರ, ಪ್ರತಿ ಹರೇ ನಿತ್ಯ ಮೂರ್ತಿ ಪ್ರತಿರ್ದೇಶದ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ನಾವೇನೇ ಒಂದು ಕಾರ್ಯ ಮಾಡ್ಬೇಕಂತಂದ್ರೆ ಅದರಲ್ಲಿ ಮೊದಲಿಗೆ ಯಾರಿರ್ತಾನೆ ಅನಿರುದ್ಧ ನಾಮಕನಂತಹ ಭಗವಂತ. ಆದ್ದರಿಂದ ಅವನು ಪ್ರತಿಹಾರ. ನಿಧನ, ನಿಧನ ಅಂತಂದ್ರೆ ಯಾರು ಸಂಕರ್ಷಣ ರೂಪಿಯಾದಂತಹ ಭಗವಂತ. ಪ್ರಸ್ತಾವೋ ನಿಧನಂ ಚಾಪಿ ಸಂಕರ್ಷಣ ಉದಾರ್ಥ, ಸಂಕರ್ಷಣೋ ಹಿ ಸಮರ್ಥ. ಎಲ್ಲರನ್ನೂ ಕೂಡ ಪ್ರಳಯ ಕಾಲದಲ್ಲಿ ಸಂಕರ್ಷಣ ರೂಪಿಯಾದಂತಹ ಭಗವಂತ ಸಂಹಾರ ಮಾಡ್ತಾನೆ. ಆದ್ದರಿಂದ ಅವನು ಏನಾಗಿದ್ದಾನೆ, ನಿಧನ ಶಬ್ದವಾಚನಾಗಿದ್ದಾನೆ. ಹೀಗೆ ಮೊದಲಿಗೆ ಭಗವಂತನ 5 ರೂಪಗಳನ್ನು ಹೇಳಿ ತದನಂತರ ಈ ಯಾವ ಭಗವಂತನ 5 ರೂಪಗಳ ಜೊತೆಗೆ ಇನ್ನೂ 2 ರೂಪಗಳನ್ನು ಮತ್ತೆ ಹೇಳ್ತಾ ಇದ್ದಾರೆ. ಯಾವ ಇನ್ನು 2 ರೂಪಗಳಂತಂದ್ರೆ ಒಂದು ನರಸಿಂಹ ರೂಪ, ಇನ್ನೊಂದು ವರಾಹ ರೂಪ. ಈ ವರಾಹ ರೂಪ ಮತ್ತು ನರಸಿಂಹ ರೂಪ ಈ 5 ರೂಪಗಳನ್ನು ಬೆಳಗ್ಗಿಂತ ನಾವೇನು ರಾತ್ರಿ ತನಕ ಕಾರ್ಯಗಳನ್ನು ಮಾಡ್ತೀವಲ್ಲ ಅಲ್ಲೆಲ್ಲವೂ ಕೂಡ ಆಯಾ ರೂಪಗಳು ಇರ್ತಾವೆ ಅಂತ ಹೇಳ್ತಾರೆ. ಅದರಲ್ಲಿ ಮೊದಲನೇ ರೂಪ ಯಾವುದಂದ್ರೆ ಅಥ ಖಲು ಅಮುಂ ಆದಿತ್ಯಗುಂ ಸಪ್ತವಿಧಂ ಸಾಮುಪಾಸೀತ ಸರ್ವೇಣ ಸಮಸ್ತೇನ ಮಾಂ ಪ್ರತಿ ಇತಿ ಸರ್ವೇಣ ಸಮಸ್ತೇನ ಸಾಮ. ಆ ಆದಿತ್ಯನಲ್ಲಿರುವಂತಹ ಭಗವಂತನ 7 ರೂಪ, ಆ 7 ರೂಪಕ್ಕೂ ಸಾಮ ಅಂತ ಕರ್ತಾರೆ. ಯಾಕಂದ್ರೆ ಎಲ್ಲರನ್ನೂ ಕುರಿತು ಆದಿತ್ಯನನ್ನು ಕಾಣಿಸ್ತಾನೆ ನಾವು ಹೀಗೆ ಹೇಳ್ತೀವಲ್ಲ. ಸರ್ವೇಣ ಸಮಸ್ತೇನ ಮಾಂ ಪ್ರತಿ ಅಂತ ನಾವು ಹೇಳ್ತೀವಿ. ಆದ್ದರಿಂದ ಭಗವಂತನಿಗೆ ಏನಂತ ಕರೀತಾರೆ, ಸಾಮ ಅಂತ ಕರೀತಾರೆ. ಈ